ದುರ್ಗಾ, ಶ್ರೀ ದುರ್ಗಾ, ಶ್ರೀ ದುರ್ಗಾಂಬ. ಏನೋ ಅದು? ನಮ್ಮ ಮಹಾಮಾತೆ ಅಂತ ಹೇಳಿದ್ದು. ಶರಣಪ್ಪ ಅಮ್ಮ. ಭಗವಂತ ಒಂದನ್ನು ಕೊಟ್ಟರೆ ಒಂದನ್ನು ಪಡೆದುಕೊಳ್ಳುತ್ತಾನೆ ಎನ್ನುವುದು ಎಷ್ಟು ಸತ್ಯವಾಯಿತು ನೋಡು. ಹೌದಮ್ಮ. ಚಿನ್ನದಂತಹ ಗಂಡನನ್ನು ನೀಡಿದ, ಮುತ್ತಿನಂತಹ ಮಗಳನ್ನು ನೀಡಿದ, ನನ್ನ ಮುತ್ತೈದುತನವನ್ನೇ ಕಸಿದುಕೊಂಡ. ಹೌದು. ಆ ಹೊತ್ತಿಗೆ ಮಾವ ಅಧಿಕಾರವನ್ನ ನೀಡಿದ್ರು. ಹಾಗಾಗಿ ನಮ್ಮವರು ಆಡ್ಕೊಳ್ತಾ ಇದ್ದಾರೆ. ಏನು? ಗಂಡನನ್ನು ಕಳ್ಕೊಂಡು ವಿಧವೆಯಾದ್ರೆ ಏನಂತೆ, ಅಧಿಕಾರವನ್ನು ಪಡ್ಕೊಂಡು ನಮ್ಮ ಪಾಲಿಗೆ ಅವರು ಇಂದಿರಮ್ಮನೇ ಆದ್ರು ಅಂತ. ಮಾವನ ಆಡಳಿತಕ್ಕಿಂತ ಸೊಸೆಯ ಆಡಳಿತ ಚೆನ್ನಾಗಿದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಯಾಕೆ? ನಾನಿಷ್ಟು ಚೆನ್ನಾಗಿ ರಾಜ್ಯಾಡಳಿತವನ್ನು ಮಾಡುವುದಕ್ಕೆ ಹೊಸ ಹುಡುಗರಾದಂತಹ ನಿಮ್ಮೆಲ್ಲರ ಪ್ರೋತ್ಸಾಹ ಕಾರಣ. ಅದು ಯುವಕರು ಚಟುವಟಿಕೆಯಲ್ಲಿ ಇರ್ತಾರೆ ಎನ್ನುವ ಕಾರಣಕ್ಕಾಗಿ ನಾವು ನನ್ನನ್ನು ಇಟ್ಟುಕೊಂಡದ್ದೇ. ಕಾರ್ಯದರ್ಶಿಯಾಗಿ ಮತ್ತು ಅಂಗರಕ್ಷಕನನ್ನಾಗಿ ನಾವು ಏನೇ ಕೆಲಸ ಮಾಡುತ್ತಿದ್ರು ವೇಳಾಪಟ್ಟಿಯನ್ನು ಮಾಡಿ ಇಟ್ಟುಕೊಳ್ತೇವೆ. ಹೌದು. ಏನೆಲ್ಲ ಕಾರ್ಯಕ್ರಮಗಳು? ನಾಳೆ ಗುರುಮಠದಲ್ಲಿ ಶತಮಾನೋತ್ಸವ, ಸರಿ. ನಾಡ್ದು ಶಂಕುಸ್ಥಾಪನೆ, ಸರಿ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ವಿಧವಾ ಸಂಘದವರು ತಾವೇ ಬರಬೇಕು ಅಂತ ಕರೆದಿದ್ದಾರೆ. ನಾನು ಅಲ್ಲಿಗೆ ಹೋಗಲಾರೆ. ಏಕೆಮ್ಮ? ಆ ಹೆಣ್ಣು ಮಕ್ಕಳನ್ನು ಕಂಡಾಗ ದುಃಖ ಉಮ್ಮಳಿಸಿ ಬಂದೀತು. ನಿಮ್ಗೆ ಉಮ್ಮಳಿಸಿದ್ರೆ ನಮಗೂ ಉಮ್ಮಳಿಸ್ತದೆ. ನನ್ನ ಪ್ರತಿನಿಧಿಯಾಗಿ ನೀನು ಹೋಗು. ಇಷ್ಟು ಬೇಗಿಂತ ಅವಕಾಶ ಸಿಗ್ತದೆ ಅನ್ನೋ ಕಲ್ಪನೆ ಇರಲಿಲ್ಲ. ಆದ್ರೆ ಗೌರವ ಉಳಿಸಿಕೊಳ್ಬೇಕು. ಬಿಟ್ಟದ್ದೇ ಇಲ್ಲ. ಎರಡು ಮಾತಾಡಿ ಭಾಷಣ ಮಾಡಿ ಅಂತ ಹೇಳಿ ಯಾರು? ಭಾಷಣ ಕಲೆ ನನಗೆ ಕರಗತ್ತ. ನಾ ಕೇಳಲೇ ಇಲ್ಲ. ನಾ ಮಾಡಿದ್ದೂ ಇಲ್ಲ. ಮತ್ತೆ ಕರಗತ ಅಂತ ಹೇಳಿದ? ಅಭ್ಯಾಸ ಉಂಟು. ಹೌದಾ? ನಿಮ್ಗೆ ಉದಾಹರಣೆ ತೋರಿಸ್ಬೇಕಾ? ನೋಡೋಣ ಪೂರ್ವಭಾವಿಯಾಗಿ ಹೇಗೆ. ಅಲ್ಲೋ ಹೇಗೆ ಮಾಡ್ತಾನೆ ಅಂತ ಇಲ್ಲೊಂದ್ಸಲ ಮಾಡಿ ತೋರಿಸ್ಲಾ? ಹೇಳು ನೋಡುವ. ಓ ನನ್ನ ವಿಧವೆಯರೇ, ಆಹಾ, ವಿಧವೆಯರಾದ ನನ್ನವರೇ, ಅವರನ್ನು ನಿನ್ನವರನ್ನಾಗಿಸಿಕೊಳ್ಳೋದಕ್ಕೆ ಹೋಗುದ ನೀನು? ಮಾತಿನ ಬುದ್ಧಿವಂತಿಕೆ ಬರೀ ಹೆಡ್ತನ ಆಯ್ತಾ? ಬೇಡ. ಓ ನನ್ನ ಅಕ್ಕ ತಂಗಿಯಂದರಾದ ವಿಧವೆಯರೇ, ನಿನ್ನ ಸಂತಾನ ಕುಟುಂಬದಲ್ಲ ವಿಧವೆಯರೇ ಇರುವುದಾ? ಮತ್ತೆ ಅಂತದ್ದಮ್ಮ ನೊಂದವರೇ, ನೊಂದವರೇ, ಇವತ್ತು ಇಲ್ಲಿಗೆ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಬರುವಾಗ ನೀವು ಬಹಳ ಅಲ್ಪಸಂಖ್ಯಾತರಿದ್ದೀರಿ ಅಂತ ಭಾವಿಸಿದ್ದು, ಇಲ್ಲಿ ಬಂದು ನೋಡುವಾಗ ನಿಮ್ಮ ಬೃಹದ್ದಾದ ಸಂಖ್ಯೆ ನಮ್ಮ ಮನಸ್ಸಿಗೆ ಬಹಳ ಮುದ ಕೊಟ್ಟಿದೆ. ವಿಧವೆಯರಾದಂತ ನೀವು ಅನಾಥಿಯರಲ್ಲ, ಗಂಡ ಇಲ್ಲ ಅಂತ ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ. ನಾನಿದ್ದೇನೆ, ನಿಮ್ಮ ಯಾವ ಸಂಕಷ್ಟವನ್ನು ನಾನು ಬಗೆಹರಿಸ್ತಾ ಇದ್ದೇನೆ. ನೋಡಿ, ಕೇವಲ ಪಟ್ಟಣ ಪ್ರದೇಶದಲ್ಲಷ್ಟೇ ನಿಮ್ಮ ಸಂಘ ಅಲ್ಲ, ಹಳ್ಳಿಯ ಮೂಲೆಯಲ್ಲೂ ನಿಮ್ಮ ಸಂಘ ಆಗಬೇಕು ಅಂತ ಬಯಸುವ ನಾನು. ಇವತ್ತೆಲ್ಲ ನಾಳೆ ನಿಮ್ಮ ಸಂಘಕ್ಕೆ ನನ್ನ ಹೆಂಡತಿಯನ್ನು ಸೇರಿಸುವಿದ್ದೇನೆ. ಏನು ಮಾತಾಡಿ ಸಾಹಿತ್ಯ ನೀನು? ನಾವೊಂದಸಲ ಮಾತಾಡಿದ್ರೆ ಹಾಗವ. ನಿನ್ನ ಕರ್ಮ. ನಿನ್ನ ಹೆಂಡತಿಯನ್ನು ಕಳಿಸಿಕೊಡ್ತೀಯ ನೀನು? ಹೌದಮ್ಮ, ಅವ್ರಿಗೆ ಬೇಸರ ಆಗಬಾರ್ದಲ್ಲ. ನಿನ್ನ ಹೆಂಡತಿಯನ್ನು ಕಳಿಸಿಕೊಡಬೇಕು ಅಂತಂದ್ರೆ ನೀನು ಸಾಯ್ಬೇಡ್ವೇನಾ? ಅದೊಂದು ವಿಷಯ ಹೌದಲ್ಲ. ಮತ್ತೆ ಅವಳು ನೀನು ಬದುಕಿರುವಾಗಲೇ ವಿಧವೆಯ? ಎಷ್ಟೇ ಕಷ್ಟ ಆದ್ರೆ ನಾನು ಹೋಗುತ್ತೇನೆ. ಇನ್ನೇನು ಮುಂದಿನ ಕಾರ್ಯಕಲಾಪ? ತಮ್ಮನ್ನು ಕಾಣಬೇಕು ಅಂತ ಯಾರೋ ಬಂದಿದ್ದಾರೆ.